ನಮಸ್ಕಾರ ಸ್ನೇಹಿತರೆ. ಆಲದ ಮರದ ಬಗ್ಗೆ ಈ ರಹಸ್ಯಗಳನ್ನು ತಪ್ಪದೆ ಎಲ್ಲರೂ ತಿಳಿಯಬೇಕು. ಪ್ರತಿ ಊರಿನಲ್ಲೂ ಇರುವ ಆಲದ ಮರದ ಗುಣಗಳು ಹಾಗೂ ಅದರ ಔಷಧೀಯ ರಹಸ್ಯಗಳ ಬಗ್ಗೆ ತಿಳಿದರೆ ಖಂಡಿತ ನೀವು ಆಶ್ಚರ್ಯ ಪಡುತ್ತೀರಿ. ಆಲದ ಮರ ದೈವ ವೃಕ್ಷಗಳಲ್ಲಿ ಒಂದು ಎಂಬ ಸಂಗತಿ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅದರಲ್ಲಿ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ಎಂದು ಹಲವರಿಗೆ ಗೊತ್ತಿಲ್ಲ. ಮಾತು ಬರದ ಮಕ್ಕಳಿಗೆ ಮಾತು ಬರೆಸುವ ಶಕ್ತಿ ಆಲದ ಮರಕ್ಕೆ ಇದೆ. ಅದರ ಜೊತೆ ಇದರಿಂದ ಯಾವ ಯಾವ ಪ್ರಯೋಜನಗಳನ್ನು ನಾವು ಪಡೆಯಬಹುದು ಎಂಬುದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಎಲ್ಲಾ ಮರಗಳಿಗಿಂತಲೂ ಆಲದ ಮರ ತುಂಬಾನೇ ದೊಡ್ಡದಾಗಿ ಬೆಳೆಯುತ್ತದೆ. ಇದರ ರೆಂಬೆ ಕೊಂಬೆಗಳು ದೊಡ್ಡದಾಗಿ ವಿಸ್ತರಿಸಿ ದೊಡ್ಡದಾದ ಬೇರುಗಳಿಂದ ಇದು ಮಹಾವೃಕ್ಷದಂತೆ ಕಾಣಿಸುತ್ತದೆ. ಆಲದ ಮರವನ್ನು ವಟವೃಕ್ಷ ಎಂದು ಕೂಡ ಕರೆಯುತ್ತಾರೆ. ಈ ಮರದ ಹಣ್ಣುಗಳನ್ನು ಪಕ್ಷಿಗಳು ಕಿತ್ತುಕೊಂಡು ತಿಂದು ಬೀಜಗಳನ್ನು ಎಲ್ಲೆಂದರಲ್ಲಿ ಎಸೆಯುವ ಮೂಲಕ ಅಲ್ಲಲ್ಲಿ ಆಲದ ಮರಗಳು ಹುಟ್ಟಿಕೊಳ್ಳುತ್ತದೆ. ಈ ರೀತಿ ಚಿಕ್ಕ ಸಸಿಯಂತೆ ಹುಟ್ಟಿ ಮಹಾವೃಕ್ಷದಂತೆ ಇದು ಬೆಳೆಯುತ್ತದೆ. ಇಂಗ್ಲಿಷ್ನಲ್ಲಿ ಈ ಮರವನ್ನು ಬ್ಯಾನಿಯನ್ ಟ್ರೀ ಎಂದು ಕರೆಯುತ್ತಾರೆ. ನಮ್ಮ ದೇಶದಲ್ಲಿ ಅನೇಕರು ಆಲದ ಮರದ ಕೆಳಗಡೆ ವಿಶ್ರಾಂತಿ ಪಡೆಯುವ ಅಭ್ಯಾಸ ಹೊಂದಿದ್ದಾರೆ. ಇದರ ಕೆಳಗೆ ವಿಶ್ರಾಂತಿ ಪಡೆದರೆ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ಮರದಲ್ಲಿ ನೆಲೆಸಿರುತ್ತಾರೆ ಎಂದು ನಮ್ಮ ಹಿಂದೂ ಪುರಾಣ ಗ್ರಂಥಗಳು ಹೇಳುತ್ತದೆ. ಆದ್ದರಿಂದಲೇ ಈ ಮರವನ್ನು ತ್ರಿಮೂರ್ತಿಗಳ ವೃಕ್ಷ ಅಂತಲೂ ಕರೆಯುತ್ತಾರೆ. ಆಲದ ಮರದ ಸುತ್ತಲೂ ಪ್ರದಕ್ಷಿಣೆ ಮಾಡಿದರೆ ಸಂತಾನ ಭಾಗ್ಯ ಬರುತ್ತದೆ ಎಂದು ಹಲವರು ನಂಬುತ್ತಾರೆ. ಅಷ್ಟೇ ಅಲ್ಲದೆ ಪೂರ್ವದಲ್ಲಿ ಮಹರ್ಷಿಗಳು ಕೂಡ ತ್ರಿಮೂರ್ತಿಗಳನ್ನು ಒಲಿಸಿಕೊಳ್ಳಲು ಇದೇ ಮರದ ಕೆಳಗೆ ಕುಳಿತುಕೊಂಡು ಹೆಚ್ಚಾಗಿ ತಪಸ್ಸು ಮಾಡುತ್ತಿದ್ದರು. ಈ ಮರವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಎಂದು ಋಷಿಗಳು ನಂಬುತ್ತಿದ್ದರು. ಈ ಮರದ ಕೆಳಗಡೆಯೇ ಸತಿ ಸಾವಿತ್ರಿ ಆಕೆಯ ಪತಿಯ ಪ್ರಾಣವನ್ನು ಕಾಪಾಡಿಕೊಂಡಳು ಎಂದು ಪುರಾಣ ಹೇಳುತ್ತಿದೆ. ಆದ್ದರಿಂದಲೇ ಮಾಂಗಲ್ಯ ಭಾಗ್ಯಕ್ಕಾಗಿ ಜೂನ್ ತಿಂಗಳಿನಲ್ಲಿ ಬರುವ ಹುಣ್ಣಿಮೆಯ ದಿನದಂದು ರಾತ್ರಿ ಆಲದ ಮರಕ್ಕೆ ಪೂಜೆಗಳನ್ನು ಮಾಡಲಾಗುತ್ತದೆ. ಆಲದ ಮರವನ್ನು ಪೂರ್ವಕಾಲದಿಂದಲೂ ಆಯುರ್ವೇದಿಕ್ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಸಲಾಗುತ್ತಿದೆ. ಈ ಮರದ ಸಕಲ ಭಾಗಗಳು ಅಂದರೆ ಇದರ ಎಲೆ, ಹಣ್ಣು, ಕಡ್ಡಿ, ಬೀಜ, ಬೇರು, ಬೆರಡು, ಹಾಲು ಎಲ್ಲವೂ ಕೂಡ ಔಷಧಗಳಲ್ಲಿ ಬಳಸಲಾಗುತ್ತಿದೆ. ಈ ಮರದ ಬೆರಡು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಕ್ಕಾಗಿ ನೀವು ಆಲದ ಮರದ ಬೆರಡನ್ನು ತಂದು ನೆರಳಿನಲ್ಲಿ ಒಣಗಿಸಬೇಕು. ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಅದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆ ಪುಡಿಯನ್ನು ಬೆರೆಸಬೇಕು. ಈ ಪುಡಿಯನ್ನು 1 ಚಮಚ ತೆಗೆದುಕೊಂಡು 1 ಲೋಟ ಹಾಲಿನಲ್ಲಿ ಬೆರೆಸಿ ಪ್ರತಿದಿನ ರಾತ್ರಿ ಕುಡಿಯುತ್ತಿದ್ದರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಬುದ್ಧಿ ಕಡಿಮೆ ಇರುವ ಮಕ್ಕಳು ಅಥವಾ ದೊಡ್ಡವರಿಗೆ ಇದನ್ನು ಕೊಡುತ್ತಾ ಬಂದರೆ ಬೇಗನೆ ಅವರ ಬುದ್ಧಿ ಬೆಳೆದು ಚುರುಕಾಗುತ್ತಾರೆ. ಇದು ಪೂರ್ವದಲ್ಲಿ ಮಹರ್ಷಿಗಳು ನಮ್ಮ ಮನುಷ್ಯ ಜಾತಿಗೆ ಹೇಳಿರುವಂತಹ ರಹಸ್ಯಗಳಲ್ಲಿ ಒಂದು. ಇನ್ನು ವಿಪರೀತವಾದ ಸೊಂಟ ನೋವು ಇರುವವರು ಹೇಗಾದರೂ ಆಲದ ಮರದ ಹಾಲನ್ನು ಶೇಖರಿಸಿ ತಂದು ತೆಳುವಾದ ಬಟ್ಟೆಯನ್ನು ಆ ಹಾಲಿನಲ್ಲಿ ಒದ್ದೆ ಮಾಡಿಕೊಂಡು ಸೊಂಟದ ಮೇಲೆ ಹಾಕಿಕೊಂಡು ಅದು ಒಣಗುವವರೆಗೂ ಹಾಗೆ ಬಿಡಬೇಕು. ಈ ರೀತಿ ನಿರಂತರವಾಗಿ 3 ದಿನಗಳ ಕಾಲ ಮಾಡಿದರೆ ಎಂತಹ ಕಠಿಣವಾದ ಸೊಂಟ ನೋವು ಇದ್ದರೂ ಕೂಡ ಹೊರಟು ಹೋಗುತ್ತದೆ. ಆಲದ ಮರದ ಹಾಲು ಬರೀ ಸೊಂಟ ನೋವು ಮಾತ್ರವಲ್ಲದೆ ಕೀಲು ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಸ್ವಲ್ಪ ಈ ಹಾಲನ್ನು ತೆಗೆದುಕೊಂಡು ಮಂಡಿ ಚಿಪ್ಪಿನ ಮೇಲೆ ಹಚ್ಚುತ್ತಿದ್ದರೆ ಬೇಗನೆ ಮಂಡಿ ನೋವು ಕಡಿಮೆಯಾಗುತ್ತದೆ. ಈ ವಿಧಾನ ಗಿರಿಜನರು ಹೆಚ್ಚಾಗಿ ಬಳಸುತ್ತಾರೆ. ನಮ್ಮ ದೇಶದಲ್ಲಿ ಆಲದ ಮರ ಇಲ್ಲದ ಊರು ಇಲ್ಲ. ಇದರ ಬೇರುಗಳನ್ನು ಹಿಡಿದುಕೊಂಡು ಮಕ್ಕಳು ಉಯ್ಯಾಲೆ ಆಡುತ್ತಾರೆ. ಈ ಬೇರಿನ ತುದಿಗಳು ಬಿಳಿಯಾಗಿ ಇರುತ್ತದೆ. ಹಿಂದಿನ ಕಾಲದ ಜನರು ಆ ಬೇರಿನ ತುದಿಯನ್ನು ಕಿತ್ತುಕೊಂಡು ತಿನ್ನುತ್ತಿದ್ದರು. ಇದು ಸ್ವಲ್ಪ ಸಿಹಿಯಾಗಿ ಹಾಗೆ ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುತ್ತದೆ.
ಹಿಂದಿನ ಕಾಲದ ಜನರು ತಿಳಿಯದೆ ಇದನ್ನು ತಿಂದು ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದಾರೆ. ಇದು ಅವರ ಬೆಳವಣಿಗೆಯಲ್ಲಿ ಎಷ್ಟೋ ಸಹಾಯ ಮಾಡಿದೆ ಎಂಬುದರಲ್ಲಿ ಇನ್ನೊಂದು ಮಾತಿಲ್ಲ. ಈ ಬೇರನ್ನು ಕಿತ್ತುಕೊಂಡು ಟೂತ್ ಪಿಕ್ ತರ ಕೂಡ ಹಿಂದಿನ ಕಾಲದ ಜನರು ಬಳಸುತ್ತಿದ್ದರು. ಆಲದ ಬೇರುಗಳಿಂದ ಹಲ್ಲುಜ್ಜಿದರೆ ಹಲ್ಲುಗಳು ಗಟ್ಟಿಯಾಗಿ ದೃಢವಾಗಿ ಬದಲಾಗುತ್ತದೆ. ಇದರ ಬೇರುಗಳು ಎಲ್ಲಾ ರೀತಿಯಾದ ಹಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತದೆ. ಇದರಿಂದ ಹಲ್ಲು ಉಜ್ಜಿದರೆ ಹೊಸಡಿನಿಂದ ರಕ್ತ ಸೋರುವುದು ನಿಲ್ಲುತ್ತದೆ. ಬಾಯಿ ದುರ್ವಾಸನೆ ಹೊರಟು ಹೋಗುತ್ತದೆ. ಪೂರ್ವ ಕಾಲದಲ್ಲಿ ತುಂಬಾ ಜನರು ಇದರ ಕಡ್ಡಿಗಳನ್ನು ಚೆನ್ನಾಗಿ ಕಚ್ಚಿ ಬ್ರಷ್ ತರ ಮಾಡಿಕೊಂಡು ಹಲ್ಲು ಉಜ್ಜುತ್ತಿದ್ದರು. ಆದ್ದರಿಂದಲೇ ಎಷ್ಟೊಂದು ವಯಸ್ಸಾದರೂ ಕೂಡ ಅವರ ಹಲ್ಲುಗಳು ಅಷ್ಟೇ ಗಟ್ಟಿಯಾಗಿ ಇರುತ್ತಿತ್ತು. ಬಾಯಲ್ಲಿ ಹುಣ್ಣು ಅಥವಾ ಬೊಬ್ಬೆಗಳು ಬಂದಿದ್ದರೆ ಸ್ವಲ್ಪ ಆಲದ ಮರದ ಬೇರುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಅಗೆಯುತ್ತಾ ರಸವನ್ನು ಸ್ವಲ್ಪ ಹೊತ್ತು ಬಾಯಲ್ಲಿ ಹಾಗೆ ಇಟ್ಟುಕೊಂಡು ಹೊರಗಡೆ ಉಗೀರಿ. ಈ ರೀತಿ ಮಾಡಿದರೆ ಒಂದೆರಡು ದಿನಗಳಲ್ಲೇ ಬಾಯಲ್ಲಿರುವ ಹುಣ್ಣು ಬೊಬ್ಬೆ ಹೊರಟು ಹೋಗುತ್ತದೆ. ಅತಿಯಾಗಿ ಬೇದಿಯಾಗುತ್ತಿದ್ದರೆ ಕೆಲವು ಆಲದ ಮರದ ಬೇರುಗಳನ್ನು ತಂದು ಅದನ್ನು ಚೆನ್ನಾಗಿ ಅರೆದು ರಸ ತೆಗೆದು ಒಂದೆರಡು ಚಮಚ ರಸವನ್ನು 1 ಲೋಟ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿದರೆ ಆ ಕೂಡಲೇ ಬೇದಿ ನಿಂತು ಹೋಗುತ್ತದೆ. ಯಾರು ಪ್ರತಿದಿನ ಯಾವುದೋ ಒಂದು ರೂಪದಲ್ಲಿ ಆಲದ ಮರದ ಬೇರುಗಳನ್ನು ಹೊಟ್ಟೆಗೆ ಸೇರಿಸುತ್ತಾ ಬರುತ್ತಾರೋ ಅವರ ಸೌಂದರ್ಯ ದುಪ್ಪಟ್ಟು ಹೆಚ್ಚಾಗುತ್ತದೆ. ಚರ್ಮ ಸೌಂದರ್ಯ ಹಾಗೂ ಆರೋಗ್ಯವನ್ನು ಆಲದ ಮರದ ಬೇರುಗಳು ಕಾಪಾಡುತ್ತದೆ. ಇದರಿಂದ ಚರ್ಮ ಸಂಬಂಧಿತ ಕಾಯಿಲೆಗಳು ಹೊರಟು ಹೋಗುತ್ತದೆ. ವಯಸ್ಸಾಗುತ್ತಿದ್ದಂತೆ ಮಹಿಳೆಯರ ಸ್ತನಗಳು ಜೋತು ಬೀಳುತ್ತದೆ. ಕೆಲವರಿಗಾದರೆ ಚಿಕ್ಕ ವಯಸ್ಸಿನಲ್ಲೇ ಸ್ತನಗಳು ಜೋತು ಬೀಳುತ್ತವೆ. ಅಂತವರು ಆಲದ ಮರದ ಬೇರುಗಳನ್ನು ಶೇಖರಿಸಿ ಅದನ್ನು ಚೆನ್ನಾಗಿ ತೊಳೆದು ಅರೆದರೆ ಗಂಧದಂತ ಪೇಸ್ಟ್ ಸಿಗುತ್ತದೆ. ಆ ಪೇಸ್ಟ್ ಅನ್ನು ರಾತ್ರಿ ನಿದ್ರಿಸುವ ಮುಂಚೆ ನಿಪ್ಪಲ್ಸ್ ಜಾಗ ಬಿಟ್ಟು ಉಳಿದ ಎಲ್ಲಾ ಕಡೆ ಅಪ್ಲೈ ಮಾಡಿ ಹಾಗೆ ರಾತ್ರಿಯೆಲ್ಲ ಬಿಟ್ಟು ಬೆಳಿಗ್ಗೆ ತೊಳೆದುಕೊಳ್ಳಬೇಕು. ಈ ರೀತಿ ಪ್ರತಿದಿನ ಮಾಡುತ್ತಿದ್ದರೆ ಕೆಲವೇ ದಿನಗಳಲ್ಲಿ ಜೋತು ಬಿದ್ದಿರುವಂತಹ ಸ್ತನಗಳು ಗಟ್ಟಿಯಾಗುತ್ತದೆ. ಮೊಡವೆಗಳಿಗೆ ಆಲದ ಮರದ ಬೇರುಗಳ ತುದಿಗಳು ಒಳ್ಳೆ ಔಷಧದಂತೆ ಕೆಲಸ ಮಾಡುತ್ತದೆ. ಆಲದ ಮರದ ಬೇರಿನ ತುದಿಯನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಅರೆದು ಆ ಪೇಸ್ಟ್ ಅನ್ನು ಮುಖಕ್ಕೆ ಫೇಸ್ ಪ್ಯಾಕ್ ತರ ಹಚ್ಚಿಕೊಂಡರೆ ಮುಖದ ಮೇಲಿರುವಂತ ಮೊಡವೆಗಳು, ಕಲೆಗಳು ಎಲ್ಲವೂ ಹೋಗಿ ಮುಖ ಕ್ಲಿಯರ್ ಆಗಿ ಗ್ಲೋ ಆಗಿ ಕಾಣಿಸುತ್ತದೆ. ಕೂದಲು ಉದುರುವ ಸಮಸ್ಯೆ ಇದ್ದರೆ ಆಲದ ಮರದ ಬೇರಿನ ತುದಿಗಳನ್ನು ತಂದು ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಿ. ಅದಕ್ಕೆ ಸಮಾನವಾಗಿ ನಿಂಬೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಬೆರೆಸಿ ಇಟ್ಟುಕೊಳ್ಳಿ. ಈ 2 ಪುಡಿಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಚೆನ್ನಾಗಿ ಕುದಿಸಿ ರಾತ್ರಿಯೆಲ್ಲ ಹಾಗೆ ಬಿಟ್ಟು ಬೆಳಿಗ್ಗೆ ಆ ಎಣ್ಣೆಯನ್ನು ಶೋಧಿಸಿ ಇಟ್ಟುಕೊಳ್ಳಿ. ಆ ಎಣ್ಣೆಯನ್ನು ಪ್ರತಿದಿನ ಅಥವಾ ವಾರದಲ್ಲಿ 3 ಸಲ ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದರೆ ಕೂದಲು ಉದುರುವ ಸಮಸ್ಯೆ ನಿಂತು ಹೋಗುತ್ತದೆ. ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬಿಳಿ ಕೂದಲಿನ ಸಮಸ್ಯೆ ಕಡಿಮೆಯಾಗುತ್ತದೆ. ಕೂದಲು ದಟ್ಟವಾಗಿ ಮೃದುವಾಗಿ ಬೆಳೆಯುತ್ತದೆ. ನರಹುಳಿ ಅಥವಾ ಪಲ್ಪುರಿ ಸಮಸ್ಯೆ ಇದ್ದರೆ ಆಲದ ಮರದ ಎಲೆ ಕಿತ್ತಾಗ ಹಾಲು ಬರುತ್ತದಲ್ಲ, ಅದನ್ನು ಹಚ್ಚಿಕೊಳ್ಳುತ್ತಾ ಇದ್ದರೆ ತಾನಾಗಿ ನರಹುಳಿ ಉದುರಿ ಹೋಗುತ್ತದೆ. ಕೆಲವು ಮಕ್ಕಳಿಗೆ 3 ವರ್ಷ ತುಂಬಿದರೂ ಮಾತು ಬರುವುದಿಲ್ಲ ಅಥವಾ 10 ವರ್ಷ ಆದರೂ ತೊದಲು ಮಾತು ಹೋಗುವುದಿಲ್ಲ. ಅಂತ ಮಕ್ಕಳಿರುವ ಮನೆಯವರು ಆಲದ ಮರದ ಬೇರುಗಳನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಅರೆದು ಆ ಪೇಸ್ಟ್ ಅನ್ನು ಆಗಾಗ ನಿಮ್ಮ ಮಕ್ಕಳ ನಾಲಿಗೆಯ ಮೇಲೆ ಹಚ್ಚುತ್ತಾ 1-2 ನಿಮಿಷ ಮಸಾಜ್ ಮಾಡುತ್ತಾ ಇದ್ದರೆ ಬೇಗನೆ ಅವರಿಗೆ ಮಾತು ಬರುತ್ತದೆ. ತೊದಲು ಮಾತಿದ್ದರೆ ಸರಿ ಹೋಗುತ್ತದೆ. ಹಲ್ಲು ನೋವು ಅಥವಾ ಹುಲ್ಕಲ್ಲು ಸಮಸ್ಯೆ ಇರುವವರು ಆ ಹಲ್ಲಿನ ಮೇಲೆ 3 ಚುಕ್ಕಿಗಳಷ್ಟು ಆಲದ ಎಲೆ ಕಿತ್ತಾಗ ಬರುವ ಹಾಲನ್ನು ಹಾಕಿದರೆ ಆ ಹಲ್ಲಿನ ಮೇಲೆ ಇರುವಂತಹ ಹುಳಗಳು ಸತ್ತು ಹೋಗಿ ಹಲ್ಲು ನೋವು ಹೊರಟು ಹೋಗುತ್ತದೆ. ಆಲದ ಮರದ ಎಳೆ ಬೇರುಗಳು ಅಥವಾ ಬೇರಿನ ತುದಿಗಳು ಸಂತಾನ ಸಮಸ್ಯೆಗೂ ಕೂಡ ಪರಿಹಾರ ಕೊಡುತ್ತದೆ. ಆಲದ ಮರದ ಎಳೆ ಬೇರುಗಳನ್ನು ಕಿತ್ತು ತಂದು ಅದನ್ನು ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಈ ಪುಡಿಯನ್ನು 1 ಚಮಚ ತೆಗೆದುಕೊಂಡು ಋತುಸ್ರಾವ ಅಂದರೆ ಪೀರಿಯಡ್ಸ್ ಮುಗಿದ ನಂತರ ಕಂಟಿನ್ಯೂ ಆಗಿ ರಾತ್ರಿ ಮಲಗುವ ಮುಂಚೆ 1 ಲೋಟ ಹಾಲಿನಲ್ಲಿ
1 ಚಮಚ ಪುಡಿಯನ್ನು ಬೆರೆಸಿಕೊಂಡು ಗಂಡ ಹೆಂಡತಿ ಇಬ್ಬರು 1 ಲೋಟ ಕುಡಿದು ಒಂದಾದರೆ ಖಂಡಿತವಾಗಲು ಯಾವುದಾದರೂ ಸಂತಾನ ಲೋಪ ಇಬ್ಬರಲ್ಲೂ ಇದ್ದರೆ ಅದು ನಿವಾರಣೆಯಾಗಿ ಬೇಗನೆ ಶುಭವಾರ್ತೆ ಕೇಳಿಸುತ್ತದೆ. ರಕ್ತದಲ್ಲಿ ದೋಷ ಅಥವಾ ಇನ್ಫೆಕ್ಷನ್ ಇದ್ದರೆ ಎಳೆ ಆಲದ ಎಲೆಗಳನ್ನು ಕಿತ್ತು ತಂದು ಅದನ್ನು ಚೆನ್ನಾಗಿ ಅರೆದು ಫಿಲ್ಟರ್ ಮಾಡಿ ಬಂದ ರಸವನ್ನು ದಿನದಲ್ಲಿ 1-2 ಸಲ 1 ಚಮಚದಂತೆ ಕುಡಿದರೆ ರಕ್ತದ ದೋಷಗಳು ನಿವಾರಣೆಯಾಗುತ್ತದೆ. ಆಲದ ಮರದ ಕಡ್ಡಿಯನ್ನು ಅಥವಾ ಎಳೆಯ ರೆಂಬೆಯನ್ನು ತಂದು ಕುಟ್ಟಿ ಬಂದ ರಸವನ್ನು ಕ್ರ್ಯಾಕ್ ಬಿಟ್ಟಿರುವಂತಹ ಪಾದಗಳ ಮೇಲೆ ಹಾಕುತ್ತಿದ್ದರೆ ಅತಿ ಬೇಗನೆ ಕ್ರ್ಯಾಕ್ ಮುಚ್ಚಿಕೊಂಡು ನಿಮ್ಮ ಪಾದಗಳು ಮೃದುವಾಗಿ ಬೆಣ್ಣೆಯಂತೆ ಕಾಣಿಸುತ್ತದೆ. ನಿರಂತರವಾಗಿ ಮೂಗಿನಲ್ಲಿ ರಕ್ತ ಸೋರುವುದು ಅಥವಾ ಆಗಾಗ ಟೆನ್ಷನ್ ಆದಾಗ, ಭಯ ಆದಾಗ, ಸ್ಟ್ರೆಸ್ ಆದಾಗ ಮೂಗಿನಲ್ಲಿ ರಕ್ತ ಬರುತ್ತಿದ್ದರೆ ಕೆಲವು ಆಲದ ಮರದ ಎಳೆ ಬೇರುಗಳನ್ನು ಕಿತ್ತು ತಂದು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡು ಆಗಾಗ ಅಥವಾ ಮೂಗಿನಲ್ಲಿ ರಕ್ತ ಬರುವಾಗ 1 ಲೋಟ ಮಜ್ಜಿಗೆಯಲ್ಲಿ ಸ್ವಲ್ಪ ಪುಡಿ ಬೆರೆಸಿ ಕುಡಿಯುತ್ತಿದ್ದರೆ ಕೂಡಲೇ ರಕ್ತ ಸೋರುವುದು ನಿಂತು ಹೋಗುತ್ತದೆ. ಅದೇ ರೀತಿ ನಿಧಾನವಾಗಿ ಈ ಸಮಸ್ಯೆ ಕೂಡ ಹೊರಟು ಹೋಗುತ್ತದೆ. ಆಲದ ಎಲೆಗಳು ಕಿತ್ತಾಗ ಬರುವ ಹಾಲನ್ನು 5 ಚುಕ್ಕಿಗಳಷ್ಟು ತೆಗೆದುಕೊಂಡು 1 ಲೋಟ ಹಾಲಿನಲ್ಲಿ ಬೆರೆಸಿ ಕುಡಿಯುತ್ತಿದ್ದರೆ ಮೋಷನ್ ಮಾಡುವಾಗ ರಕ್ತ ಬರುವುದು ಅಥವಾ ಉರಿಯಾಗುವುದು ಅಥವಾ ಪೈಲ್ಸ್ ಸಮಸ್ಯೆ ಇದ್ದರೆ ಹೊರಟು ಹೋಗುತ್ತದೆ. ಯಾವಾಗಲೂ ಬೇದಿಯಾಗುವುದು ಅಥವಾ ದಿನದಲ್ಲಿ 3-4 ಸಲ ಬಾತ್ರೂಮ್ಗೆ ಹೋಗುವ ಸಮಸ್ಯೆ ಇದ್ದರೆ ಆಲದ ಮರದ ಮೊಗ್ಗುಗಳನ್ನು ತಂದು ರಾತ್ರಿಯೆಲ್ಲ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇದರಿಂದ ಬೇದಿ ಸಮಸ್ಯೆ ಕಡಿಮೆಯಾಗುತ್ತಾ ಕೊನೆಗೊಂದು ದಿನ ನಿಂತು ಹೋಗುತ್ತದೆ. ನಿಮ್ಮ ಮೈ ಮೇಲೆ ಎಂದೋ ಆಗಿರುವಂತ ಗಾಯದ ಕಲೆಗಳು ಹಾಗೆ ಇದ್ದರೆ ಅದರ ಮೇಲೆ ಆಲದ ಎಲೆಯ ಹಾಲನ್ನು ಹಾಕಿ ಮಸಾಜ್ ಮಾಡುತ್ತಿದ್ದರೆ ಆ ಕಲೆಗಳು ಬೇಗನೆ ಮಾಯವಾಗುತ್ತದೆ. ಅದು ಮಾತ್ರವಲ್ಲದೆ ಹುಣ್ಣು ಅಥವಾ ಗಾಯ ಆದಾಗ ಅದರ ಮೇಲೂ ಕೂಡ ಈ ಹಾಲನ್ನು ಹಾಕಿದರೆ ಬೇಗನೆ ಗಾಯ ಒಣಗುತ್ತದೆ. ಪುರುಷರ ವೀರ್ಯ ವೃದ್ಧಿಗೆ ಆಲದ ಹಣ್ಣುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ. ಇದಕ್ಕಾಗಿ ನೀವು ಆಲದ ಹಣ್ಣುಗಳನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಆ ಪುಡಿಯನ್ನು 5 ಗ್ರಾಂನಷ್ಟು ತೆಗೆದುಕೊಂಡು 1 ಲೋಟ ಹಾಲಿನಲ್ಲಿ ಬೆರೆಸಿ ಬೆಳಿಗ್ಗೆ ಮತ್ತು ಸಂಜೆ ಕುಡಿಯುತ್ತಾ ಬಂದರೆ ನಿಮ್ಮ ವೀರ್ಯ ವೃದ್ಧಿಯಾಗಿ ಶೃಂಗಾರದ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಪ್ರತಿ ಊರಿನಲ್ಲಿ ಸಿಗುವಂತ ಆಲದ ಮರದಲ್ಲಿ ಎಷ್ಟೊಂದು ಪ್ರಯೋಜನ ಇದೆ. ಹಾಗಿರುವಾಗ ಇದನ್ನು ಏಕೆ ತಾನೇ ನಾವು ಬಿಡಬೇಕು? ಪ್ರತಿಯೊಬ್ಬರೂ ತಪ್ಪದೆ ಇದನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.